ಹಲೋ, ಎಲ್ಲರಿಗೂ ನಮಸ್ಕಾರ. ಅನೇಕ ಜನ ಮೂಳೆಗಳು ಗಟ್ಟಿ ಇರೋದ್ರಿಂದ ಮೂಳೆಗಳು ಏನು ಕೆಲಸ ಮಾಡೋಲ್ಲ ಎಕ್ಸೆಪ್ಟ್ ನಮಗೆ ಸಪೋರ್ಟ್ ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು. ಮೂಳೆಗಳು ಒಂದು ಫ್ಯಾಕ್ಟರಿ ಇದ್ದ ಹಾಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡುತ್ತೆ. ಉದಾಹರಣೆಗೆ ಮೂಳೆಗಳು ಮುರಿದಾಗ ಏನಾಗುತ್ತೆ, ಮೂಳೆಗಳು ಜೀವಂತವಾಗಿದೆಯೇ ಅಂತ ಪ್ರಶ್ನೆಗಳನ್ನು ಕೇಳಿದಾಗ ನಮಗೆ ಮೂಳೆಗಳ ವಿಷಯ ಗೊತ್ತಾಗುತ್ತೆ. ಬನ್ನಿ ನೋಡೋಣ. ನಾವು ತಿಳ್ಕೊಳ್ಳುವ ವಿಷಯ ಏನು ಅಂದ್ರೆ, ಮಗು ಹೊಸದಾಗಿ ಭೂಮಿಗೆ ಬಂದಾಗ ಸುಮಾರು 300 ಮೃದುವಾಗಿರ್ತಕ್ಕಂಥ ಮೂಳೆಗಳಿರುತ್ತೆ. ಕ್ರಮೇಣ ವಯಸ್ಸು ಬೆಳೀತಾ ಆದಾಗೆಲ್ಲ ವಯಸ್ಕರಲ್ಲಿ ಮೂಳೆಗಳು 206 ಆಗುತ್ತೆ. ಇದಕ್ಕೇನ್ ಕಾರಣ ಅಂದ್ರೆ, ಮೃದುವಾಗಿರ್ತಕ್ಕಂಥ ಮೂಳೆಗಳು ಕೆಲವು ಒಟ್ಟಾಗಿ ಸೇರ್ಕೊಂಡು ಜಾಯಿನ್ ಆಗಿ ಒಂದು ಮೂಳೆ ಆಗುತ್ತೆ. ಆಗ ಮೂಳೆಗಳ ಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ಜ್ಞಾಪಕ ಇಟ್ಕೋಬೇಕು. ಅಪಘಾತವಾದಾಗ, ಮೂಳೆಗಳಿಗೆ ಪೆಟ್ಟಾದಾಗ, ಆಟ ಆಡುವಾಗ ಮೂಳೆಗಳು ಮುರಿಯುತ್ತೆ. ಮೂಳೆಗಳು ಮುರಿದಾಗ ಏನಾಗುತ್ತೆ ಒಳಭಾಗದಲ್ಲಿ ಅಂತ ನೋಡಿದ್ರೆ, ಅಂದ್ರೆ ಸಿಂಪಲ್ ಫ್ರಾಕ್ಚರ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಕಾಂಪೌಂಡ್ ಫ್ರಾಕ್ಚರ್ ಅಂತ ಬೇರೆ ಇದೆ. ಅದೇನ್ ಹಾಗಂದ್ರೆ, ಕಾಂಪೌಂಡ್ ಫ್ರಾಕ್ಚರ್ ಅಂದ್ರೆ ಮೂಳೆ ಮುರಿಯುವ ಜೊತೆಗೆ ಮೂಳೆ ಚರ್ಮದಿಂದ ಹೊರಗಡೆ ಬಂದು ಮೂಳೆ ಕಾಣಿಸ್ತಾ ಇರುತ್ತೆ. ಅದು ಕಾಂಪೌಂಡ್ ಫ್ರಾಕ್ಚರ್ ಅಂತ ಕರೀತಾರೆ ಅದನ್ನ. ಅಥವಾ ಅದು ಓಪನ್ ಫ್ರಾಕ್ಚರ್ ಅಂತ ಡಾಕ್ಟರ್ಸ್ ಹೇಳ್ತಾರೆ. ನಾವು ಹೇಳ್ತೀವಿ ಸಿಂಪಲ್ ಫ್ರಾಕ್ಚರ್ ಅಂದ್ರೆ ಮೂಳೆ ಒಳಭಾಗದಲ್ಲಿ ಮುರಿದಿರುತ್ತೆ, ನಮಗೆ ಕಾಣಿಸೋಲ್ಲ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮೂಳೆ ಮುರಿದ ಜಾಗದಲ್ಲಿ ರಕ್ತಸ್ರಾವ ಆಗುತ್ತೆ. ಅಲ್ಲಿ ನಾನು ಇಲ್ಲಿ ಪಿಕ್ಚರ್ ಅಲ್ಲಿ ತೋರಿಸಿದೀನಿ ನೋಡಿ ನಿಮ್ಗೆ. ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ಪಿಕ್ಚರ್ ಅಲ್ಲಿ ನಾನು ನಿಮ್ಗೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ರಕ್ತಸ್ರಾವ, ಕೆಂಪು ಬಣ್ಣ ಇದೆಯಲ್ಲ, ಅಲ್ಲಿ ರಕ್ತಸ್ರಾವವಾಗುತ್ತೆ. ಈ ಮೂಳೆ 2 ತುಂಡಾಗಿರುತ್ತೆ. ಇಲ್ಲಿ ತುಂಡಾಗಿ ಒಂದಕ್ಕೊಂದು ಬಿಟ್ಕೊಂಡ್ಬಿಟ್ಟು ಜಾಗ ಬಿಟ್ಟಿರುತ್ತೆ ಮಧ್ಯದಲ್ಲಿ. ಆ ಜಾಗ ಸ್ವಲ್ಪ ಊದ್ಕೊಂಡಿರುತ್ತೆ. ಇಲ್ಲಿದೆಯಲ್ಲ ಜಾಗ ಊದ್ಕೊಂಡಿರುತ್ತೆ. ಮತ್ತೆ ಉರಿತಾ ಇರುತ್ತೆ, ನೋವು ಉಂಟಾಗಿರುತ್ತೆ. ಇಷ್ಟು ಮೂಳೆಗಳು ಮುರಿದಾಗ ಆಗ್ತಕ್ಕಂಥ ಒಂದು ಕೆಲಸ ನಮ್ಮ ಕಣ್ಣಿಗೆ ಕಾಣಿಸದೇ ಇರತಕ್ಕಂಥದ್ದು. ಮೂಳೆಗಳಲ್ಲಿ ಜೀವಂತ ಕೋಶಗಳಿರುತ್ತೆ. ಅವು ಮೂಳೆಗಳಿಗೆ ರಕ್ತನಾಳಗಳಿರುತ್ತೆ, ನರಗಳಿರುತ್ತೆ. ಮೂಳೆಗಳು ನಿರಂತರವಾಗಿ ಬೆಳೀತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಅವು ತಮ್ಮನ್ನು ತಾವೇ ದುರಸ್ತಿ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇರುತ್ತೆ. ಅಂದ್ರೆ ಮೂಳೆಗಳು ಜೀವಂತವಾಗಿರುತ್ತೆ. ಮೂಳೆಗಳು ಒಳಭಾಗದಲ್ಲಿ ಫ್ಯಾಕ್ಟರಿ ಇದ್ದಾಗೆ ಕೋಶಗಳು ಉತ್ಪತ್ತಿ ಆಗುತ್ತೆ. ರಕ್ತವನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದೇ ಮೂಳೆಯ ಒಳಭಾಗದಲ್ಲಿ, ಅಂದ್ರೆ ಫ್ಯಾಕ್ಟರಿ ಇದ್ದಾಗದು. ದೇಹಕ್ಕೆ ಬೇಕಾದಂತ ಅನೇಕ ವಸ್ತುಗಳನ್ನ ಅದು ಪ್ರಿಪೇರ್ ಮಾಡುತ್ತೆ. ಮೂಳೆಗಳ ಒಳಭಾಗದಲ್ಲಿ ಕೋಶಗಳಿರುತ್ತೆ, ಮೂಳೆಯ ಕೋಶಗಳಿರುತ್ತೆ. ಅವು ಏನು ಅಂತ ಮುಂದೆ ನೋಡೋಣ. ಮೂಳೆ ಮುರಿಯುವ ಇನ್ನೊಂದು ಚಿತ್ರ ಕೊಟ್ಟಿದ್ದೀನಿ ಇಲ್ಲಿ. ಮೂಳೆ ಮುರಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಮುರಿದ ಮೂಳೆ ಹತ್ರ ರಕ್ತನಾಳಗಳ ನಾಶವಾಗುತ್ತೆ. ಇಲ್ಲಿ ಸಣ್ಣ ಸಣ್ಣ ರಕ್ತನಾಳಗಳು ಒಡೆದೋಗ್ಬಿಟ್ಟು ಅಲ್ಲಿ ರಕ್ತ ಸೇರ್ಕೊಳ್ಳೋಕೆ ಶುರುವಾಗುತ್ತೆ, ರಕ್ತ ಹೆಪ್ಪುಗಟ್ಟಕ್ಕೆ ಶುರುವಾಗುತ್ತೆ. ಅದಕ್ಕೆ ಹಿಮೋಟೋಮಾ ಅಂತ ಕರೀತಾರೆ. ಅದೇ ರೀತಿ ಇಲ್ಲಿ ಮೂಳೆ 2 ಕಾಲಿನ ಮೂಳೆಯನ್ನು ಮುರಿದೋದಾಗ ಇಲ್ಲಿ ರಕ್ತ ಸ್ರಾವವಾಗಿದೆ, ರಕ್ತ ಹೊರಗಡೆ ಬರ್ತಿಲ್ಲ, ದೇಹದ ಒಳಭಾಗದಲ್ಲೇ ಇರುತ್ತೆ. ಅದೇ ಹಿಮೆಟೋಮಾ ಅಂತ. ಅಲ್ಲಿ ರಕ್ತ ಗಟ್ಟಿ ಆಗ್ತಾ ಇರುತ್ತೆ, ಮೂಳೆ ಮುರಿದ ಜಾಗ ಊದ್ಕೊಳ್ಳುತ್ತೆ, ಮತ್ತೆ ತುಂಬಾ ನೋವು ಉಂಟಾಗಿರುತ್ತೆ. ಕೆಲವು ಸಾರಿ ಅಲ್ಲಿ ಊತನೂ ಇರುತ್ತೆ. ಈ ಚಿತ್ರ ನಾನು ಪ್ರಾಂಪ್ಟ್ ಕೊಟ್ಟ ಮೇಲೆ ಇಂದ ಪ್ರಿಪೇರ್ ಆಗಿರ್ತಕ್ಕಂಥದ್ದು. ಇಲ್ಲಿ ಮುರಿದ ಮೂಳೆ ತೋರಿಸ್ತಾ ಇದೆ. ಮುರಿದ ಮೂಳೆಯಲ್ಲಿ ಇರ್ತಕ್ಕಂಥ ಒಳಭಾಗದಲ್ಲಿ ಇರ್ತಕ್ಕಂಥ ರಕ್ತನಾಳಗಳು ಒಡೆದೋಗಿದೆ ಅಂತ ತೋರಿಸ್ತಿದೆ. ಮತ್ತೆ ಇದ್ರೊಳಗಡೆ ಇರ್ತಕ್ಕಂಥ ಸೆಲ್ 1, 2, 3, 4 ರೀತಿಯಾಗಿರ್ತಕ್ಕಂಥ ಕೋಶಗಳಿವೆ. ಈ ಕೋಶಗಳು ಮೂಳೆಯ ದುರಸ್ತಿ ಮಾಡೋಕ್ಕೆ ಸಹಾಯ ಆಗುತ್ತೆ. ಮೊದಲನೇದು, ಕೋಶಗಳು ಸಕ್ರಿಯಗೊಂಡು ಪೆಟ್ಟಾದ ಸ್ಥಳಕ್ಕೆ ಬಂದು ಸೇರ್ಕೊಳ್ಳುತ್ತೆ. ಅದಕ್ಕೆ ಸ್ಟೆಮ್ ಕೋಶ ಅಂತ ಕರೀತಾರೆ, ಅಥವಾ ಆಸ್ಟ್ರಿಯೋಪ್ರೋಜೆನೇಟರ್ ಅಂತ ಕರಿಬಹುದು. ಆಸ್ಟ್ರಿಯೋಬ್ಲಾಟ್ ಅಂತಕ್ಕಂಥದ್ದು ಎರಡನೇದು ಇಲ್ಲಿ ತೋರಿಸಿವಲ್ಲ ಇದು. ಇದೇನು ಮಾಡುತ್ತೆ ಅಂದ್ರೆ, ಈ ಕೋಶಗಳು ಹೊಸ ಎಲುಬು ನಿರ್ಮಾಣ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಮುರಿದಿರ್ತಕ್ಕಂಥ ಕೋಶ ಎಲುಬಿದೆಯಲ್ಲ, ಅಲ್ಲಿ ಹೊಸ ಎಲುಬನ್ನ ಉತ್ಪತ್ತಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಈ ಮೂರನೇದು ಆಸ್ಟ್ರಿಯೋಬ್ಲಾಸ್ಟ್ ಅಂತ.
ಈ ಕೋಶಗಳು ಹಳೆಯ ಎಲುಬನ್ನು ತೆಗೆದು ಹೊಸ ಎಲುಬಿಗೆ ಜಾಗವನ್ನ ಮಾಡ್ಕೊಡುತ್ತೆ. ಇಲ್ಲೇನ್ ಮಾಡುತ್ತೆ, ಮುರಿದ ಮೂಳೆಗಳು ತುಂಡಿರುತ್ತಲ್ಲ, ಆ ತುಂಡುಗಳನ್ನ ಇದು ತಿನ್ನೋಕೆ ಶುರು ಮಾಡುತ್ತೆ. ತಿಂದ್ಬಿಟ್ಟು ಅಲ್ಲಿ ಸ್ವಲ್ಪ ಜಾಗ ಮಾಡಿಕೊಡುತ್ತೆ. ಮತ್ತೆ ಆಸ್ಟ್ರಿಯೋಸೈಟ್ ಅಂತಕ್ಕಂಥದ್ದು ಇವು ಹೊಸ ಎಲುಬು ಉಂಟಾಗೋದಕ್ಕೆ ಸಹಾಯ ಮಾಡುತ್ತೆ. ಇಲ್ಲಿ ಅಂದ್ರೆ ಈ ಮೂಳೆಯ ಕೋಶಗಳು ಇಷ್ಟೊಂದು ಕೆಲಸವನ್ನ ಮಾಡ್ತಾ ಇರುತ್ತೆ ಮೂಳೆಯ ಮುರಿದ ಜಾಗದಲ್ಲಿ. ವಿಚಾರವನ್ನ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಮೂಳೆ ಮುರಿದಾಗ ಏನಾಗುತ್ತೆ ಅಂದ್ರೆ ಮೂಳೆ 2 ತುಂಡಾಗ್ಬೋದು ಅಥವಾ ಜಾಸ್ತಿ ತುಂಡಾಗ್ಬೋದು. ರಕ್ತನಾಳಗಳು ಅಲ್ಲಿ ಹಾನಿ ಆಗುತ್ತೆ, ರಕ್ತನಾಳಗಳು ಒಡ್ಕೊಳ್ಳುತ್ತೆ, ರಕ್ತಸ್ರಾವ ಉಂಟಾಗುತ್ತೆ. ಮುರಿದ ಭಾಗದ ಸುತ್ತಲೂ ರಕ್ತ ಹೆಪ್ಪುಗಟ್ಟುತ್ತೆ, ಅದಕ್ಕೆ ಹಿಮೋಟೋಮಾ ಅಂತ ಹೇಳ್ತಾರೆ ಅಂತ ಹೇಳಿದೆ. ಉರಿಯೋದಕ್ಕೆ ಶುರುವಾಗುತ್ತೆ, ಆ ಭಾಗದಲ್ಲಿ ಊತ ಆಗುತ್ತೆ. ದುರಸ್ತಿಗೆ ಅಗತ್ಯವಾದ ಕೋಶಗಳು ಅಭ್ಯರ್ಥಿಗೆ ಬಂದು ಸೇರ್ಕೊಳ್ಳುತ್ತೆ. ಇದೇ ಮೊಟ್ಟ ಮೊದಲು ಆಗ್ತಕ್ಕಂಥ ಕೆಲಸ. ಮೂಳೆ ಮುರಿದ ಭಾಗ ಹೇಗೆ ದುರಸ್ತಿ ಆಗುತ್ತೆ ಅಂತ ಈ 4 ಚಿತ್ರಗಳು ತೋರಿಸಿದ್ದೀನಿ. ಇಲ್ಲಿ ಮೊದಲನೇ ಚಿತ್ರದಲ್ಲಿ ಮೂಳೆ ಮುರಿದಿರೋದು, ರಕ್ತ ಹೆಪ್ಪುಗಟ್ಟಿರ್ತಕ್ಕಂಥದ್ದು. ಎರಡನೇ ಚಿತ್ರದಲ್ಲಿ ಈ ರಕ್ತ ಹೆಪ್ಪುಗಟ್ಟಿದ ಜಾಗದಲ್ಲಿ ಹೊಸ ಕೋಶಗಳು ಬಂದು ಸೇರ್ಕೊಂಡು ಮೃದುವಾದ ಕ್ಯಾಲಸ್ ಅಂತಕ್ಕಂಥದ್ದು ಫಾರ್ಮೇಶನ್ ಆಗುತ್ತೆ. ಅದು ಮೊಟ್ಟ ಮೊದಲನೇದು. ಅಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಹೋಗೋದಕ್ಕೆ ಸಾಧ್ಯವಾಗೋದಿಲ್ಲ. ಮೂರನೇದರಲ್ಲಿ ಈ ಮೃದುವಾಗಿರ್ತಕ್ಕಂಥ ಕ್ಯಾಲಸ್ ಅಂತಕ್ಕಂಥದ್ದು ಕೋಶಗಳು ಏನ್ ಮಾಡುತ್ತೆ ಅಂದ್ರೆ ಗಟ್ಟಿಯಾಗೋಕೆ ಶುರು ಆಗ್ತಾ ಬರುತ್ತೆ. ಮೃದುವಾಗಿರೋದು ಗಟ್ಟಿ ಆಗ್ತಾ ಬಂದು ಹಾರ್ಡ್ ಕ್ಯಾಲಸ್ ಅಂತ ಆಗುತ್ತೆ. ಅದಾದ್ಮೇಲೆ ಮೂಳೆ ರೀಮಾಡೆಲ್ ಆಗುತ್ತೆ. ಈ ಮುರಿದಿರ್ತಕ್ಕಂಥ ಮೂಳೆಗಳು ಇಲ್ಲಿ ಮುರಿದಿತ್ತಲ್ಲ, ಆ ಮೂಳೆಗಳ ಜಾಗದಲ್ಲಿ ಹೊಸ ಮೂಳೆಯ ಕೋಶಗಳು ಬಂದು ಅವುಗಳನ್ನ ಜಾಯಿನ್ ಮಾಡಿ ಕೋಶ ರೀಮಾಡೆಲ್ ಮಾಡುತ್ತೆ. ಹೊಸ ಕೋಶವನ್ನ ಉತ್ಪತ್ತಿ ಮಾಡೋದಕ್ಕೆ ಇದು ಶುರುವಾಗುತ್ತೆ. ಮೂಳೆ ಮುರಿದ ಜಾಗದಲ್ಲಿ ಹೊಸ ಮೂಳೆ ಉತ್ಪತ್ತಿ ಆಗುತ್ತೆ. ಅದು ಬಲವಾಗಿರುತ್ತೆ, ಮೂಳೆಗಳು ಸೇರ್ಕೊಂಡಿರುತ್ತೆ, ಮರುರೂಪ ಪಡೆಯುತ್ತೆ. ಮೊದಲು ಮೂಳೆ ಹೇಗಿತ್ತು ಅದೇ ರೀತಿ ಹೊಸ ರೂಪವನ್ನು ಪಡೆಯುತ್ತೆ. ಮೂಳೆ ತನ್ನ ಸಾಮಾನ್ಯ ಆಕಾರ ಮತ್ತು ಬಲವನ್ನ ಮತ್ತೆ ಮರಳಿ ಪಡೆಯುತ್ತೆ. ಇದೇ ಮೂಳೆಯ ಮುರಿತ ಆದಾಗ ಆಗ್ತಕ್ಕಂಥ ಕೆಲಸ. ಇದರಿಂದ ಮೂಳೆಗಳು ಜೀವಂತವಾಗಿದೆ ಅಂತ ನಾವು ಹೇಳ್ಬೋದು. ಕೆಲವು ಸಾರಿ ನಾವು ಮೂಳೆಗಳು ಮುರಿದಾಗ ಡಾಕ್ಟರ್ ಹತ್ರ ಆಸ್ಪತ್ರೆಗೆ ಹೋದಾಗ ಆಸ್ಪತ್ರೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕಾಂಪೌಂಡ್ ಫ್ರಾಕ್ಚರ್ ಆದ್ರೆ ಅಂದ್ರೆ ಆಕ್ಸಿಡೆಂಟ್ ಆಗಿ ಮೂಳೆಗಳು ಮುರಿದು ರಕ್ತಸ್ರಾವ ಹೊರಗಡೆ ಆಗ್ತಾ ಇದ್ದಾಗ, ಚರ್ಮ ಹರಿದೋದಾಗ ಇಮ್ಮಿಡಿಯೇಟ್ ಆಗಿ ಡಾಕ್ಟರ್ಗಳು ಅದನ್ನ ರೆಡ್ಯೂಸ್ ಮಾಡ್ತಾರೆ. ರೆಡ್ಯೂಸ್ ಮಾಡೋದ್ರೇನು, ಆ ಚರ್ಮವನ್ನೆಲ್ಲ ಹೊರದು ಮೂಳೆಯನ್ನು ತೊಳೆದು ಒಳಗಡೆಗೆ ಔಷಧಿಗಳನ್ನು ಹಾಕಿ ಪ್ಯಾಕ್ ಮಾಡ್ತಾರೆ. ಕೆಲವು ಸಾರಿ ಮೂಗಿನ ಮೂಳೆ ಮುರಿದೋಗಿದೆ ಅಂತಿಲ್ಲಿ, ಇಲ್ಲಿ ಡಾಕ್ಟ್ರು ಅದನ್ನ ಪ್ರೆಸ್ ಮಾಡಿ ಆ ಮೂಳೆಗಳನ್ನ ಸರಿಯಾದ ಜಾಗದಲ್ಲಿ ಕೂಡಿಸ್ತಾ ಇರ್ತಾರೆ. ಆಮೇಲೆ ರೆಸ್ಟ್ ತಗೊಳ್ಬೇಕಾಗುತ್ತೆ. ಅದಾದ್ಮೇಲೆ ದೇಹದಲ್ಲಿ ಸ್ವಾಭಾವಿಕವಾಗಿ ಹೀಲಿಂಗ್ ಪ್ರೊಸೆಸ್ ನಡೆಯುತ್ತೆ. ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾನು ಉಪಾಧ್ಯಾಯನಾಗಿ ಪಾಠ ಮಾಡ್ಬೇಕಾದ್ರೆ ಅನೇಕ ಸಾರಿ ಮಕ್ಕಳು, ಸರ್ ಮೂಳೆಗೆ ಜೀವ ಇದೆಯಾ, ಮೂಳೆ ಜೀವಂತವಾಗಿರುತ್ತಾ ಅಂತ ಪ್ರಶ್ನೆಗಳು ಕೇಳ್ತಾ ಇದ್ರು. ಆಗ ಉತ್ತರಗಳನ್ನು ನಾನೇನು ಹೇಳಿದ್ದೀನಿ ಅಥವಾ ಏನು ಹೇಳಿದೀನೋ ಗೊತ್ತಿಲ್ಲ. ಆದ್ರೆ ಈಗ ಒಂದು ವಿಡಿಯೋ ಮಾಡಬೇಕು ಅಂತ ತೀರ್ಮಾನ ಮಾಡಿ ಈ ಕಂಟೆಂಟು, ಇದರ ಡಿಸೈನು, ವಾಯ್ಸು ನಾನು CG ನಾಗರಾಜ್ ಕೊಟ್ಟಿದ್ದೀನಿ. ಕೆಲವು ವಿಚಾರಗಳನ್ನ ಓಪನ್ ಚಾಟ್ GPT ಡಿಸ್ಕಸ್ ಮಾಡಿ, ಚಾಟ್ ಮಾಡಿ ಬೇಕಾದ ವಿಷಯಗಳನ್ನ ತೆಗೆದುಕೊಂಡಿದ್ದೀನಿ. ಮತ್ತೆ ಕೆಲವು ಚಿತ್ರಗಳನ್ನ ನಾನೇ ಬರೆದಿದ್ದೀನಿ. ಇನ್ನು ಕೆಲವು ಚಿತ್ರಗಳನ್ನ ಕ್ರಿಯೇಟಿವ್ ಕಾಮನ್ಸ್ ತೆಗೆದುಕೊಂಡು ಅದ್ರ ಮೇಲೆ ಕನ್ನಡದ ಟೈಟಲ್ಸ್ ಅನ್ನ ಹಾಕಿ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಅವರಿಗೆಲ್ಲ ನನ್ನ ಧನ್ಯವಾದಗಳು. ಈ ವಿಡಿಯೋ ಇದನ್ನ ಪ್ರಿಪೇರ್ ಮಾಡೋದು ಕೇವಲ ಮಕ್ಕಳು ನೋಡೋದಕ್ಕೋಸ್ಕರ. ಆದ್ದರಿಂದ ಈ ಚಾನಲ್ಲು ಫೇರ್ ಯೂಸ್ ಮಾಡ್ತಾ ಇದ್ದೀವಿ. ಈ ಚಾನಲ್ಲು ಪರೀಕ್ಷೆಗಲ್ಲ, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ನನ್ನ ಚಾನಲ್ಲು @ನಾಗರಾಜ ಚಿತ್ರದುರ್ಗ 1938. ಎಲ್ಲರಿಗೂ ಒಳ್ಳೆಯದಾಗಲಿ.